ನಮಸ್ಕಾರ ಸ್ನೇಹಿತರೆ, ಕತೆ ಸಂಗ್ರಹದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅವನ ಹೆಸರು ಕೇಳಿದರೆ ಸಾಕು ಬ್ರಿಟಿಷರಿಗೆ ನಡುಕ ಬರುತ್ತಿತ್ತು. ಕನ್ನಡ ನಾಡಿನ ಈ ಮಣ್ಣಲ್ಲಿ ಜನಿಸಿದ ಒಬ್ಬ ವೀರನ ಹೆಸರು ಕೇಳಿದರೆ ಬ್ರಿಟಿಷರ ಕೋಟೆಗಳೇ ನಡುಗುತ್ತಿದ್ದವು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಕೋಟೆ ಇಲ್ಲದೆ, ಸೈನ್ಯ ಇಲ್ಲದೆ, ಬಲಿಷ್ಠ ಶಸ್ತ್ರಾಸ್ತ್ರಗಳಿಲ್ಲದೆ ಕೇವಲ ಜನರ ನಂಬಿಕೆಯೇ ಶಸ್ತ್ರವಾಗಿ ಹೋರಾಡಿದ ಶೂರ ಅವನ ಯುದ್ಧದ ತಂತ್ರಗಳನ್ನು ಯಾರೂ ಊಹಿಸಲಿಲ್ಲ. ಸ್ನೇಹಿತರೆ, ಅವನನ್ನು ಯಾರೂ ಹಿಡಿಯಲಿಲ್ಲ. ಕೊನೆಗೆ ದ್ರೋಹವೇ ಅವನನ್ನು ಮಣಿಸಿತು. ಯಾರು ಈ ವೀರ? ಹೇಗೆ ಆಂಗ್ಲರ ಬಲಿಷ್ಠ ಸೇನೆಗೆ ಅಂಜದೆ ಹೋರಾಡಿದನು? ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕತೆ. ಬನ್ನಿ, ಈ ಸಂಚಿಕೆಯಲ್ಲಿ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನೋಡೋಣ. ಸ್ನೇಹಿತರೆ, ಆ ವೀರನು 1798ರಲ್ಲಿ ಆಗಸ್ಟ್ 15ರಂದು ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿಯಲ್ಲಿ ಜನಿಸಿದನು. ತಂದೆ ಭರಮಪ್ಪ, ತಾಯಿ ಕೆಂಚವ್ವನ ಮುದ್ದಿನ ಮಗ. ರಾಯಣ್ಣ ಬಾಲ್ಯದಿಂದಲೇ ದಿವ್ಯ ಧೈರ್ಯಶಾಲಿ. ಗ್ರಾಮದಲ್ಲಿ ಯಾರಿಗಾದರೂ ಅನ್ಯಾಯವಾದರೆ ಮೊದಲು ಅವನೇ ಮುಂದೆ ಬರುತ್ತಿದ್ದ. ಅವನು ಕುದುರೆ ಸವಾರಿ, ಕತ್ತಿ ವರಸೆ, ಬಾಣದ ಆಟ ಇವೆಲ್ಲವನ್ನು ಬಾಲ್ಯದಲ್ಲೇ ಸಂಪೂರ್ಣವಾಗಿ ಕಲಿತಿದ್ದ. ಸ್ನೇಹಿತರೆ, ಅವನ ಹೃದಯದಲ್ಲಿ ಸ್ವಾಭಿಮಾನ ತುಂಬಿಕೊಂಡಿತ್ತು. ನನ್ನ ಮಣ್ಣಿಗೆ ಯಾರೂ ಅಧಿಪತ್ಯ ಆಗಬಾರದು ಎಂಬ ಭಾವನೆ ಆತನ ಮನದಲ್ಲಿ ಯಾವಾಗಲೂ ಇರುತ್ತಿತ್ತು. ಕಿತ್ತೂರಿನ ರಾಣಿ ಚೆನ್ನಮ್ಮನ ರಾಜ್ಯಕ್ಕೆ ಬ್ರಿಟಿಷರು ಬೆದರಿಕೆ ಹಾಕಿದಾಗ ರಾಯಣ್ಣ ತನ್ನನ್ನು ಸಂಪೂರ್ಣವಾಗಿ ಆಕೆಯ ಸೇನೆಗೆ ಸಮರ್ಪಿಸಿದನು. ಸ್ನೇಹಿತರೆ, ಆಂಗ್ಲರ ಕುತಂತ್ರಕ್ಕೆ ರಾಣಿ ಬಂಧಿತಳಾದಾಗಲೂ ರಾಯಣ್ಣನ ಹೋರಾಟ ಕಡಿಮೆಯಾಗಲಿಲ್ಲ. ನಾನು ಬದುಕಿದರೆ ಕನ್ನಡ ನಾಡಿನ ಮಣ್ಣಿಗೆ ಬದುಕುತ್ತೇನೆ ಎಂದು ಸಂಗೊಳ್ಳಿ ರಾಯಣ್ಣ ಹೇಳಿದನು ಮತ್ತು ಪ್ರತಿಜ್ಞೆ ಸಹ ಮಾಡಿದನು. ಆತನ ಕಣ್ಣುಗಳಲ್ಲಿ ಬೆಂಕಿ ಹೊತ್ತಿದ. ಆ ಬೆಂಕಿ ಹಳ್ಳಿಗಳಲ್ಲೂ ಹೊತ್ತಿತ್ತು. ಜನರ ಮನಸ್ಸುಗಳಲ್ಲಿ ಜ್ವಾಲೆಯಂತಾಯಿತು. ಸ್ನೇಹಿತರೆ, ಬ್ರಿಟಿಷರ ಸೇನೆ ದೊಡ್ಡದು, ಶಸ್ತ್ರಾಸ್ತ್ರ ಬಲಿಷ್ಠ, ನೇರ ಸಮರ ಸಾಧ್ಯವಿಲ್ಲವೆಂದು ಅರಿತು ರಾಯಣ್ಣ ನಾಡನ್ನು ತನ್ನ ಕೋಟೆಯನ್ನಾಗಿಸಿಕೊಂಡನು. ಹಗಲುಗಳಲ್ಲಿ ಕಾಣಿಸದೆ ರಾತ್ರಿ ಹೊತ್ತು ದಾಳಿ ಮಾಡುತ್ತಿದ್ದನು. ಸ್ನೇಹಿತರೆ, ಆಂಗ್ಲರ ನಿದ್ರೆಯನ್ನು ಕಸಿದುಕೊಂಡನು. ರೈತರ, ಬಡವರು, ಅಲೆಮಾರಿ ಜನರಿಂದ ತನ್ನ ಪಡೆ ರಚಿಸಿದನು. ಅವನ ಮೂಲ ಗುರಿ ಸರ್ಕಾರದ ಖಜಾನೆಗಳ ಮೇಲೆ ದಾಳಿ ಮಾಡುವುದು, ಶಿಬಿರಗಳನ್ನು ಸುಡುವುದು, ದ್ರೋಹಿಗಳನ್ನು ಎಚ್ಚರಿಕೆ ನೀಡುವುದು ಅವನ ಮೂಲ ಗುರಿಗಳಾಗಿದ್ದವು. ಎಲ್ಲೆಡೆ ರಾಯಣ್ಣನ ಹೆಸರು ಭಯದ ಸಂಕೇತವಾಯಿತು. ಬ್ರಿಟಿಷರು ಗ್ರಾಮಗಳಿಗೆ ನೋಟಿಸು ಹಾಕಿ ರಾಯಣ್ಣನನ್ನು ಒಪ್ಪಿಸಿಕೊಡಿ, ನಿಮಗೆಲ್ಲರಿಗೂ ಶಿಕ್ಷೆಯನ್ನು ಕೊಡುತ್ತೇನೆ ಎಂದು ಬ್ರಿಟಿಷರು ಹೇಳಿದರು. ಆದರೆ ಯಾರೂ ಕೂಡ ಸಂಗೊಳ್ಳಿ ರಾಯಣ್ಣ ಇದ್ದ ಪ್ರದೇಶವನ್ನು ಜನರು ಯಾರೂ ಬ್ರಿಟಿಷರಿಗೆ ಹೇಳಲಿಲ್ಲ. ಏಕೆಂದರೆ ರಾಯಣ್ಣನ ಬಡವರ ಪರ ಹೋರಾಡಿದ ಯೋಧ. ರಾಯಣ್ಣ ಕೋಟೆ ನಿರ್ಮಿಸಲಿಲ್ಲ, ಶಸ್ತ್ರಾಸ್ತ್ರಗಳನ್ನು ಕೂಡಿಸಿಕೊಳ್ಳಲಿಲ್ಲ. ಅವನ ಶಸ್ತ್ರವೇ ಜನ. ರೈತರ ವೇಷದಲ್ಲಿ ಪ್ರಯಾಣ ಮಾಡಿ ಆಂಗ್ಲರಿಗೆ ಕಾಣದಂತೆ ಹಳ್ಳಿಗಳಲ್ಲಿ ನಡುರಾತ್ರಿ ಸಂಚರಿಸುತ್ತಿದ್ದ. ಹಾದಿ ತಪ್ಪಿಸುವ ಜಾಣತನ. ಕಾಡಿನ ದಾರಿಗಳು, ಗುಡ್ಡಗಳು, ಮಧ್ಯದ ಅಡುಗೆ ಮನೆ ಇವುಗಳಲ್ಲಿ ಅವನಿಗೆ ಅರಿವು. ಕತ್ತಲಿನ ನೆರಳು. ರಾತ್ರಿ ಹೊತ್ತು ಅವನು ದಾಳಿ ಬಂದರೆ ಆಂಗ್ಲರು ಊಹಿಸಲಾರದಷ್ಟು ತೀವ್ರ. ಜನರ ವಿಶ್ವಾಸ. ಹಳ್ಳಿಗರು ಮಾಹಿತಿ ಕೊಡುವುದಿಲ್ಲ, ಬದಲಿಗೆ ಆಹಾರ, ಆಶ್ರಯ ಕೊಡುತ್ತಿದ್ದರು. ಈ ತಂತ್ರಗಳಿಂದ ಬ್ರಿಟಿಷರಿಗೆ ಅವನು ಸಿಕ್ಕಿರಲಿಲ್ಲ. ಅವನನ್ನು ಯಾರೂ ಸೋಲಿಸಲಿಲ್ಲ, ಆದರೆ ದ್ರೋಹ ಮಾತ್ರ ಸೋಲಿಸಿತು. ರಾಯಣ್ಣನ ಹೋರಾಟ ಹೆಚ್ಚಾಗುತ್ತಿದ್ದಂತೆ ಸ್ನೇಹಿತರೆ, ಆಂಗ್ಲರ ದ್ವೇಷವೂ ಹೆಚ್ಚಾಗುತ್ತಾ ಹೋಯಿತು. ಕೊನೆಗೆ ಅವನನ್ನು ನಂಬಿದ ಒಬ್ಬ ಮನುಷ್ಯನೇ ಅವನ ಶತ್ರುವಾದನು. ಅವನನ್ನು ಏಪ್ರಿಲ್ 1830ರಲ್ಲಿ ರಾಯಣ್ಣನನ್ನು ಬ್ರಿಟಿಷರು ಸೆರೆ ಹಿಡಿದರು. ಬ್ರಿಟಿಷರ ಸೈನ್ಯವು ಬಲಿಷ್ಠ ಪಡೆಗಳೊಂದಿಗೆ ದಾಳಿ ನಡೆಸಿ ಅವನನ್ನು ಬಂಧಿಸಿದರು. ಅವನ ಮೇಲೆ ಸುಳ್ಳು ಆರೋಪಗಳ ಹೊರೆ. ಬ್ರಿಟಿಷರ ವಿರುದ್ಧ ಬಂಡಾಯ. ರಾಜ್ಯದ ಶಾಂತಿಗೆ ಭಂಗ.
ಜನವರಿ 26, 1831 ನಂದಗಡ ಗ್ರಾಮದ ಬಳಿ ಆಲದ ಮರಕ್ಕೆ ಬ್ರಿಟಿಷ್ ಅಧಿಕಾರಿಗಳು ನೇಣು ಹಾಕುವ ಮೂಲಕ ಗಲ್ಲಿಗೇರಿಸಲಾಯಿತು. ಮರಣದ ನಂತರ ಅವರನ್ನು ನಂದಗಡ ಬಳಿ ಸಮಾಧಿ ಮಾಡಲಾಯಿತು. ರಾಯಣ್ಣನ ಆಪ್ತ ಸಹಚರರಾದ ಸಂಗೊಳ್ಳಿ ಬೆಚ್ಚುಗತ್ತಿ ಚನ್ನಬಸಪ್ಪ ಅವರು ಅವರ ಸಮಾಧಿಯ ಮೇಲೆ ಆಲದ ಸಸಿಯನ್ನು ನೆಟ್ಟರು. ಇದು ಇಂದಿಗೂ ಅಲ್ಲಿಯೇ ಉಳಿದಿದೆ. ಸಾವಿನ ಕ್ಷಣದಲ್ಲೂ ರಾಯಣ್ಣನ ಮುಖದಲ್ಲಿ ಭಯ ಇರಲಿಲ್ಲ. ನಾನು ಮಣ್ಣಿಗಾಗಿ ಬದುಕಿದ್ದೇನೆ, ನಾನು ಒಬ್ಬನು ಸತ್ತರೆ ಕ್ರಾಂತಿ ಸಾಯುವುದಿಲ್ಲ ಎಂದು ರಾಯಣ್ಣನು ಜನರಿಗೆ ಹೇಳುತ್ತಾನೆ. ಇಂದು ರಾಯಣ್ಣನ ಸ್ಮಾರಕವು ಕನ್ನಡದ ಸ್ವಾತಂತ್ರ್ಯ ಹೋರಾಟದ ಸಂಕೇತವಾಗಿದೆ. ಸ್ನೇಹಿತರೆ, ಆ ನೆಲದಲ್ಲಿ ನಿಂತರೆ ಅವನ ಉಸಿರಿನ ಪ್ರತಿಧ್ವನಿಯೇ ಕೇಳುತ್ತದೆ ಎನ್ನುವ ಭಾವನೆ ಮೂಡುತ್ತದೆ. ಅವನು ಕೇವಲ ಒಬ್ಬ ಯೋಧನಲ್ಲ, ಜನರಿಗಾಗಿ ಜನರೊಂದಿಗೆ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅವನು ಯುದ್ಧ ಮಾಡುವಾಗ ಜನರಿಗೆ ಹೇಳುತ್ತಿದ್ದ, ಶಕ್ತಿ ಮಾತ್ರ ಸಾಲದು, ತಂತ್ರವೂ ಅಗತ್ಯ. ಜನರ ವಿಶ್ವಾಸವೇ ಅತಿ ದೊಡ್ಡ ಶಸ್ತ್ರ. ದ್ರೋಹವೇ ಶತ್ರುವನ್ನು ಗೆಲ್ಲುವ ಏಕೈಕ ಮಾರ್ಗ. ಆದರೆ ಧೈರ್ಯವಂತನು ಮನ್ನಿಸಲಾಗುವುದಿಲ್ಲ.